ಸ್ತ್ರೀನಿಂದಕ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಪರ ಬಿಜೆಪಿ ನಿಂತಿದೆ. ಸಿಟಿ ರವಿಯ ಗನಂದಾರಿ ಹೇಳಿಕೆಯ ಪರ ಬಿಜೆಪಿ ಬ್ಯಾಟಿಂಗ್ ಅನ್ನ ಮಾಡ್ತಿದೆ. ಸಿಟಿ ರವಿ ಬೆನ್ನಿಗೆ ನಿಂತ ರಾಜ್ಯ ಬಿಜೆಪಿಯ ನಾಯಕರು ನೋಡಿ. ಸಿಟಿ ರವಿಯ ಬಂಧನವನ್ನ ಖಂಡಿಸಿ ಇಂದು ಬಂದಂತೆ. ಸಿಟಿ ರವಿಯ ಬಂಧನವನ್ನ ಖಂಡಿಸಿ ಚಿಕ್ಕಮಗಳೂರು ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಇಂದು ಚಿಕ್ಕಮಗಳೂರಿನ ಬಂದ್ಗೆ ಜಿಲ್ಲಾ ಬಿಜೆಪಿ ಕರೆಯನ್ನ ಕೊಟ್ಟಿದೆ. ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಕೂಡ ಬಂದಂತೆ. ಚಿಕ್ಕಮಗಳೂರಿನ ಬಿಜೆಪಿಯ ಕಾರ್ಯದರ್ಶಿ ಮಧುರಾಜ್ ಅರಸ್ ಘೋಷಣೆಯನ್ನ ಮಾಡಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅವ್ಯಾಚ ಪದ ಬಳಸಿದ್ದಂತಹ ಸಿಟಿ ರವಿ, ಇನ್ನು ಸಿಟಿ ರವಿಯ ವಿರುದ್ಧ ದೂರನ್ನ ನೀಡಿದ್ದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಇನ್ನು ಹೆಬ್ಬಾಳ್ಕರ್ ಅವರ ದೂರಿನ ಆಧಾರದ ಮೇಲೆ ಸಿಟಿ ರವಿ ಬಂಧನ ಆಗಿದೆ. ಅಧಿವೇಶನದ ಕೊನೆಯ ದಿನ ಸುವರ್ಣಸೌಧದ ಅಧಿವೇಶನದ ಹೊತ್ತಿನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವ್ಯಾಚ ಪದದಿಂದ ನಿಂದನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು. ಬಿಜೆಪಿಯ ಎಂಎಲ್ಸಿ ಸಿಟಿ ಅವರನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಬಂಧನಕ್ಕೊಳಗಾಗಿ ಅವರನ್ನ ವಿಚಾರಣೆ ಒಳಪಡಿಸಲಾಗಿದೆ. ಇದರ ಬೆನ್ನಲ್ಲೇ ರಾಜಕೀಯ ಕೋಲಾಹಲವೇ ಈಗ ಎದ್ದು ಬಿಟ್ಟಿದೆ. ಒಂದೆಡೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಆರಂಭಿಸಿದ್ದಾರೆ ಈಗಾಗಲೇ. ಮತ್ತೊಂದೆಡೆ ಸಿಟಿ ರವಿ ಅವರನ್ನ ಬಂಧನೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಬಂಧನವನ್ನ ಖಂಡಿಸಿ ಬಿಜೆಪಿ ತೀವ್ರವಾಗಿ ಹೋರಾಟ ಮಾಡಲಿಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ಬಿಜೆಪಿಯ ಎಂಎಲ್ಸಿ ಸಿಟಿ ರವಿಯ ಗನಂದಾರಿ ಹೇಳಿಕೆಯ ಪರ ಈಗ ಬಿಜೆಪಿ ಬ್ಯಾಟಿಂಗ್ ಅನ್ನ ಮಾಡ್ತಿದೆ. ಸಿಟಿ ರವಿ ಅವರ ಬೆನ್ನ ಹಿಂದೆ ಇಡೀ ರಾಜ್ಯ ಬಿಜೆಪಿಯ ನಾಯಕರು ನಿಂತು ಬಿಟ್ಟಿದ್ದಾರೆ. ಅವರ ಬಂಧನವನ್ನ ಖಂಡಿಸಿ ಇವತ್ತು ಬಂದ್ ಮಾಡ್ತಾರಂತೆ. ಸಿಟಿ ರವಿ ಅವರ ಬಂಧನವನ್ನ ಖಂಡಿಸಿ ಚಿಕ್ಕಮಗಳೂರು ಬಂದ್. ಇಂದು ಚಿಕ್ಕಮಗಳೂರು ಬಂದ್ಗೆ ಜಿಲ್ಲಾ ಬಿಜೆಪಿ ಕರೆಯನ್ನ ಕೊಟ್ಟಿದೆ. ಅಂದ್ರೆ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಚಿಕ್ಕಮಗಳೂರು ಬಂದ್. ಚಿಕ್ಕಮಗಳೂರು ಬಿಜೆಪಿಯ ಕಾರ್ಯದರ್ಶಿ ಮಧುರಾಜ್ ಅರಸ್ ಘೋಷಣೆಯನ್ನ ಕೊಟ್ಟಿದ್ದಾರೆ. ಇದು ಯಾವುದೋ ಸಮಾಜ ಪರವಾಗಿರುವಂತಹ ವಿಚಾರ ಅಲ್ಲ. ಸಿಟಿ ರವಿ ಅವರ ಗನಂದಾರಿ ಹೇಳಿಕೆಯ ಪರ ಬಿಜೆಪಿ ಬ್ಯಾಟಿಂಗ್ ಅನ್ನ ಮಾಡ್ತಿರೋದು. ಇದಕ್ಕಾಗಿನೇ ಇವತ್ತು ಚಿಕ್ಕಮಗಳೂರಿನಲ್ಲಿ ಬಂದಂತೆ. ಬಂದ್ ಮಾಡುವುದಾಗಿ ಚಿಕ್ಕಮಗಳೂರಿನ ಬಿಜೆಪಿಯ ಕಾರ್ಯದರ್ಶಿ ಮಧುರಾಜ್ ಅರಸ್ ಘೋಷಣೆಯನ್ನ ಮಾಡಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅವ್ಯಾಚ ಪದವನ್ನ ಬಳಸಿದ್ದ ಸಿಟಿ ರವಿ. ಹೀಗಾಗಿ ಸಿಟಿ ರವಿ ಅವರ ವಿರುದ್ಧ ಸಚಿವೆ ದೂರನ್ನ ಕೊಟ್ಟಿದ್ರು. ಅದೇ ದೂರನ್ನ ಆಧರಿಸಿ ಅವರನ್ನ ಬಂಧಿಸಲಾಗಿದೆ. ಹೀಗಾಗಿ ಸಿಟಿ ರವಿ ಅವರ ಬಂಧನವನ್ನ ಖಂಡಿಸಿ ಚಿಕ್ಕಮಗಳೂರು ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಕೂಡ ಚಿಕ್ಕಮಗಳೂರು ಬಂದಂತೆ. ಹೀಗಾಗಿ ಸಿಟಿ ರವಿ ಅವರ ಹೇಳಿಕೆಯ ಪರ ಬಿಜೆಪಿಯ ನಾಯಕರು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಸ್ತ್ರೀ ನಿಂದಕ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಪರ ಬಿಜೆಪಿ ನಿಂತು ಬಿಟ್ಟಿದೆ.